ದೇವಾಲಯದ ಸಮಸ್ತ ಸೇವಾ ಸಮಿತಿಯ ಸದಸ್ಯರನ್ನು ಮತ್ತು ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂಥ ನನ್ನ ಎಲ್ಲ ತಾಯಿ ಬಳಗವನ್ನು, ಶರಣ ಬಳಗವನ್ನು, ಎಲ್ಲ ಮುದ್ದು ಮಕ್ಕಳನ್ನು ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ಭಾಳ ಒಳ್ಳೆಯ ವಿಚಾರ ಇದೆ. ನಾನು ನಿನ್ನೇನು ಹೇಳಿದ್ದೆ ಪುರಾಣದಾಗ? ಹೌದಲ್ಲ? ನಾನು ನಿನ್ನೇನು ಹೇಳಿದ್ದೆ? ಕೇಳ್ತೀನಿ ನಾಳೆ ಅಂತ ಹೇಳಿದ್ದೆ. ನೆನಪಿಟ್ಕೊಂಡಿಲ್ಲ? ನಾವು ನಿನ್ನೆ ಕರ್ನಾಟಕದ ವಿಷಯವನ್ನು ನೋಡ್ತಾ ಇದ್ವಿ. ಕನ್ನಡ ನಾಡಿನ ವರ್ಣನೆಯನ್ನು ನೋಡ್ತಾ ಇದ್ವಿ. ನೋಡ್ತಾ ನೋಡ್ತಾ ವೇಳೆ ಆಯಿತು, ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ವಿ. ಏನು ಹೇಳಿದೆ ನಿನ್ನೆ? ಕನ್ನಡ ನಾಡಿನಲ್ಲಿ ಎಂಥ ಜನ ಇದ್ದರು, ಹೇಗೆ ಬದುಕಿದ್ರು, ಈ ನಾಡನ್ನು ಯಾವ ರೀತಿ ಕಟ್ಟಿದ್ರು ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ. ಈ ಕನ್ನಡ ನಾಡನ್ನು ಕಟ್ಟಬೇಕಾದ್ರೆ ಸಂತರು, ಶರಣರು, ಶಿವಯೋಗಿಗಳು ಈ ನಾಡನ್ನು ಬಹಳ ಸುಂದರವಾಗಿ ಕಟ್ಟೋದ್ರ ಜೊತೆಗೆ ಸುಂದರವಾದ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ. ಬಹಳ ಸುಂದರವಾದಂಥ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಎಂಥ ಅದ್ಭುತ ಜನ ಇದ್ರಿಲ್ಲೇ. ಹೇಳ್ತಾರೆ, ಪದ ನರಿದು ನುಡಿಯಲು ನುಡಿದುದನು ದಾರಯಲು ಇರ್ಪರ ನಾಡವರ್ಗಳು ಚದುರರ್ ನಿಜದಿಂ ಕುರಿತೋ ದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳ್ತಾನೆ ಜ್ಞಾನಿ. ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಇಲ್ಲಿ ಜನ ಹಂಗಿದ್ರು ಅಂತ ಹೇಳ್ತಾನೆ ಅವ. ಪದ ನರಿದು ನುಡಿಯಲು ಅವರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ. ಯಾವುದೇ ಮಕ್ಕಳೇ, ಈ ಕಡೆ ಲಕ್ಷ್ಯ ನಿಮ್ಮದು ಸೀದಾ ಕೂತ್ಕೋರಿ. ನಾ ಏನು ಹೇಳಕತ್ತೀನಿ ನನ್ನ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಬೇಕು. ಮನಸ್ಸೆಲ್ಲ ಇಲ್ಲಿ ಕೊಡ್ರಿ. ಎಂತಹ ಜ್ಞಾನಿಗಳಿದ್ರು, ಅವರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ. ನಿಮ್ಮಂಗೆ ಶಾಲೆ ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆಗೆ ಹೋಗಿಲ್ಲ, ಶಾಲೆ ಕಲ್ತಿಲ್ಲ, ಅನ್ನೋ ಅಕ್ಷರ ಬರಂಗಿಲ್ಲ ಅವ್ರಿಗೆ. ಆದರೂ ಹೆಂಗದಾರ ಅಂತ ಕೇಳಿದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನಂತೆ ಕಾವ್ಯವನ್ನು ಬರೆದು ಹೋಗಿದ್ದಾರೆ. ಕುವೆಂಪು ಆಗಿ ಹೋಗಿದ್ದಾರೆ, ಬೇಂದ್ರೆ ಆಗಿದ್ದಾರೆ, ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿದ್ದಾರೆ. ಅವ್ರಿಗೆ ಸಮವಾಗಿರ್ತಕ್ಕಂಥ ಕಾವ್ಯವನ್ನು ಕಟ್ಟಿ ಹೋಗ್ಯಾರ, ಕಟ್ಟಿ ಕೊಟ್ಟು ಹೋಗ್ಯಾರ. ಒಬ್ಬ ನಿರಕ್ಷರಸ್ಥ ಹೆಣ್ಮಗಳು ಬರೆದಂಥ 3 ಸಾಲಿನ ತ್ರಿಪದಿಯ ಮೇಲೆ ಏನಾಗಿದೆ ಅಂತ ಕೇಳಿದ್ರೆ PhD ಮಾಡ್ಯಾರ. ಇಲ್ಲೆಲ್ಲ ಅವ್ವಾರು ಕುಂತಾರಲ್ಲ, ನೀವು ಹಾಡ್ತಿದ್ರಲ್ಲ, ಇವತ್ತೆಲ್ಲ ಹೋಗ್ಬಿಟ್ಟಾವ ಹಾಡುಗಳು. ಕುಟ್ಟ ಮುಂದೆ, ಬೀಸ ಮುಂದೆ ಹಾಡ್ತಿದ್ರಿಲ್ಲ. ಇವತ್ತೆಲ್ಲ ಕುಟ್ಟು ಕಲ್ಲು ಹೋಗ್ಯಾವು, ಬೀಸು ಕಲ್ಲು ಹೋಗ್ಯಾವ. ಅವೆಲ್ಲ ಎಲ್ಲಿದಾವೆ? ಮ್ಯೂಸಿಯಮ್ನಾಗ ಅದಾವೆ. ಇಲ್ಲಿ ಯಾಕೆ ಹೊರಗೊಂದು ಕಲ್ಲಿಟ್ರೆ ಬಂದುಬಿಟ್ಲೆ ಅಂದೆ ನಾನು. ಇಲ್ಲಿ ಎಲ್ಲರ ಮನ್ಯಾಗ ಅದಾವ್ರಿ ಅಂದ. ಮೊನ್ನೆ ಅರ್ಧ ಮನೆಗೆ ಹೋಗಿದ್ದೆ, ನಮ್ಮ ಈರಣ್ಣರ ಮನೆಗೆ ಏನದು ಹೋದಾಗ ಅವರು ಮಾಡ್ನಾಗ ಇಟ್ಟಿದ್ರು ಬೀಸುಕಲ್ಲು. ಇಲ್ಲಿ ಬೀಸುಕಲ್ಲು ಕಾಣಿಸ್ತು ನೋಡು ಅಂದೆ ನಾನು. ಎಲ್ಲ ನೋಡ್ತಿರ್ತೀನಿ, ಏನು ಜನಪದ ವಸ್ತು ಇಟ್ಟಾರೆ ಅವ್ರ ಮನ್ಯಾಗ, ಹೆಂಗೆ ಅದಾರ. ನನಗೆ ಭಾಳ ಖುಷಿ ಆಗ್ತೈತೆ ಅದನ್ನೆಲ್ಲ ನೋಡಿದ್ರೆ. ನೋಡಿ, ನಮ್ಮ ಹೆಣ್ಮಕ್ಳು ದೊಡ್ಡ ದೊಡ್ಡ ಒಂದೊಂದು ಬುಟ್ಟಿ ಗಂಟ್ಲೆ ಬೀಸ್ತಾ ಇದ್ರು, ಕುಟ್ತಾ ಇದ್ರು. ಇವತ್ತು ನಮಗೆ 20 ವಯಸ್ಸಾಗಿರಂಗಿಲ್ಲ, BP ಶುಗರ್ ಎಲ್ಲ ಬರಾಕತ್ತದ. BP ಶುಗರ್ ಯಾಕೆ ಅಂತ ಕೇಳಿದರೆ ಪರಿಶ್ರಮ ಇಲ್ಲ, ಶ್ರಮ ಇಲ್ಲ. ರೊಟ್ಟಿ ಮಾಡೋಕೆ ಮಿಷನ್ ಬಂದು, ಚಪಾತಿ ಮಾಡೋಕೆ ಮಿಷನ್ ಬಂದು, ಆಕೆ ಒಂದು ನೌಕರಿ ಮಾಡ್ತಾಳೆ, ಇಂಜಿನಿಯರ್ ಇರ್ತಾಳೆ, ಇವ ಇಂಜಿನಿಯರ್ ಇರ್ತಾನೆ. ಎಲ್ಲ ಡ್ಯೂಟಿ ಮಾಡಿ ಬರೋ ಮುಂದೆ ಫಾಸ್ಟ್ ಫುಡ್ ತಂದು ಅದು ತಿಂದು ಮಕ್ಕೊಂಬಿಡೋದು. ಹೌದಲ್ರಿ?
ಬೆಂಗಳೂರಂಥ ಸಿಟಿ ಒಳಗೆ ಹೋಗ್ರಿ, ಅಡುಗೆ ಮಾಡಂಗಿಲ್ಲ ಅವ್ರು. ಅವ ಯಾವನೋ ಯಾವ ಭಾವನೆಯಿಂದ ಮಾಡಿರ್ತಾನೋ ಏನೋ ಅದನ್ನು ತಂದು ಎದರ ಬದ್ರ ಕುತ್ಕೊಂಡು ತಿಂತಾರೆ ಅವರು. ನೀ ನನ್ನ ನೋಡು, ನಾನು ನಿನ್ನ ನೋಡ್ತೀನಿ, ಅದು ಅಂತಿರ್ತೈತಿ ಗಂಗಾಳದಂದು. ಇಬ್ಬರನ್ನ ನಾನು ನೋಡ್ತೀನಿ ಒಂದು ಕಾಲಕ್ಕೆ ಅಂತೇಳಿ. ರೊಟ್ಟಿ ಬಡಿಯಂಗಿಲ್ಲ, ಎಲ್ಲ ಹೋಗ್ಯದ. ಆದ್ರೆ ನಿಮ್ಮ ಊರಾಗ ನಾನು ನೋಡಾಕತ್ತೀನಿ ಎಲ್ಲರ ಮನ್ಯಾಗ ನಮ್ಮ ಅವ್ವಾರು ಎಂಥ ರೊಟ್ಟಿ ಕೊಟ್ಟಿರ್ತ ಅಂತ ಕೇಳಿ ತುಟಿಲೇ ತಿನ್ಬೇಕವ ಅವನ್ನ. ಎಷ್ಟು ಚಲೋ ರೊಟ್ಟಿ ಮಾಡಿರ್ತೀರಿ, ಅದ್ಭುತ ಪ್ರಸಾದವನ್ನು ಮಾಡಿಕೊಟ್ಟಿರ್ತೀರಿ. ಒಬ್ಬ ಕಸ ಕತ್ತುವಂಥ ಹೆಣ್ಮಗಳು ಬೀಸ ಮುಂದೆ ಬೀಸೋಕಲ್ಲಿ ಇರ್ತದಲ್ಲ, ಹಾಡ್ತಿದ್ರು ಅವ್ರು. ಎಷ್ಟು ಚಂದ ಹಾಡ್ತಿದ್ರು. ಬೀಸ್ಕೋ ಅಂತ ಅತ್ತಿ ಮನೆ ಸ್ವಸ್ಥರು. ಅವಾಗ ನಂಗೆ ಗಿರಣಿ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ ಅವ್ರಿಗೆ. ಎಷ್ಟು ಚಂದ ಹಾಡೋರು ರೈತರು. ನಮ್ಮ ಹಿಂದಿನ ಹೆಣ್ಮಕ್ಳು ಅವ್ರು ಉಟ್ಕೊಂಡಂಥ ಇಳ್ಕಲ್ ಸೀರೆ ಹೆಂಗಿರ್ತಿತ್ತು, 6 ಮೊಳದ ಸೀರೆ ಇವತ್ತು 3 ಮೊಳಕ್ಕೆ ಬಂದಾವ. ಬೀಸಕಲ್ಲ ಹಳೇದ ಆಯ್ತು, ಮಿಕ್ಸರ್ ಅಂತ ಹೊಸಾದು ಬಂತು. ಸೌಂಡ್ ಅದು ಕಮ್ಮಿಡು ಒಂಜರ ಒಮ್ಮೆ ನಮಗೆ ನೀನು. ಮಿಕ್ಸರ್ ಬೀಸಕಲ್ಲ ಹಳೇದಾಯ್ತು, ಮಿಕ್ಸರ್ ಅಂತ ಹೊಸಾದು ಬಂತು. ಹಿಟ್ಟು ಹೋಗಿ ಮಿಕ್ಸರ್ ಹಾಕಿ ಮಿಸ್ಕಾಲಾಗುವುದು ಒಳಗೆ ಬಂತು. ಶೋಕಿ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಕಲಿಯುಗದಾಗ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಕಲಿಯುಗದಾಗ ಶೋಕಿ ಕಾಲ ಬಂದೇ ಬಿಟ್ಟಿತ್ತು. ಬೀಸು ಕಲ್ಲ ಹಳೇದಾಯ್ತು, ಮಿಕ್ಸರ್ ಅಂತ ಹೊಸಾದು ಬಂತು. ಬೀಸು ಕಲ್ಲ ಹಳೇದಾಯ್ತು, ಮಿಕ್ಸರ್ ಅಂತ ಹೊಸಾದು ಬಂತು. ಜ್ವಾಳ ಒಯ್ದು ಮಿಕ್ಸರ್ ಹಾಕಿ, ಅಕ್ಕಿ ಒಯ್ದು ಮಿಕ್ಸರ್ ಹಾಕಿ, ಇಡ್ಲಿ ವಾಡ ಕಂಡಂಗೈತು. ಇದು ನಮ್ಮ ಕಡೆಗೆ ಮತ್ತು ನಿಮ್ಮ ಕಡೆಗೆಲ್ಲ ಚಲೋ ಇದ್ದೀರಿ. ಶೋಕಿ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಕಲಿಯುಗದಾಗ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಹೌದು, ಅಪ್ಪ ಅನ್ನೋದು ಹಳೇದಾಯ್ತು, ಡ್ಯಾಡಿ ಅಂತ ಹೊಸಾದು ಬಂತು. ಅಪ್ಪ ಅನ್ನೋದು ಹಳೇದಾಯ್ತು, ಡ್ಯಾಡಿ ಅಂತ ಹೊಸಾದು ಬಂತು. ಡ್ಯಾಡಿ ಡ್ಯಾಡಿ ಅಂದಿದ್ದು ನೋಡಿ, ಡ್ಯಾಡಿ ಡ್ಯಾಡಿ ಅಂದಿದ್ದು ನೋಡಿ, ದಾಡಿಗೆ ರೊಕ್ಕ ಇಲ್ಲದಂಗೈತು. ನಮ್ಮ ಕಡೆಗೆ ಮತ್ತು ನಮ್ಮ ಕಡೆಗೆ ನೋಡಿ ದಾಡಿ ಮಾಡ್ಕೋಕೊಂಡು ರೊಕ್ಕ ಇಲ್ಲ ಪರಿಸ್ಥಿತಿ. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಕಲಿಯುಗದಾಗ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಅಮ್ಮ ಅನ್ನೋದು ಹಳೇದಾಯ್ತು, ಮಮ್ಮಿ ಅಂತ ಹೊಸಾದು ಬಂತು. ಅಮ್ಮ ಅನ್ನೋದು ಹಳೇದಾಯ್ತು, ಮಮ್ಮಿ ಅಂತ ಹೊಸಾದು ಬಂತು. ಮಮ್ಮಿ ಮಮ್ಮಿ ಅಂದಿದ್ದು ನೋಡಿ, ಮಮ್ಮಿ ಮಮ್ಮಿ ಅಂದಿದ್ದು ನೋಡಿ, ಎಮ್ಮಿ ಕಾರ ಒದರ್ದಂಗೈತು. ಆ ಕಡೆ ಒದರ್ತಾವ್ರಿ, ನಮ್ಮ ಕಡೆಗೆ ಎಮ್ಮಿ ಕರ್ಗಳು ಮ್ಯಾಮೆ ಹಿಂಗಂತಿರ್ತಾರಲ್ಲ. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಕಲಿಯುಗದಾಗ ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು.
ಇರುಕಲ್ ಸೀರಿ ಹಳೇದಾಯಿತು ನೈಟಿ ಅಂತ ಹೊಸಾದು ಬಂತು. ಈ ಕಡೆ ಹಾಕೊಳ್ಳೋ ನೈಟಿ ಮತ್ತು ಅದು ಗಂಡ್ಮಕ್ಳು ಹಾಕೋ ನೈಟಿ ಸುದ್ದಿ ಹೇಳಂಗಿಲ್ಲ. ಮತ್ತು ನೀವು ಬಡಗಿ ತೊಂಬರಂಗಿದ್ದೀರಿ ಮತ್ತು ಅದೇನು ಅಂತಾರಲ್ಲ. ಇರುಕಲ್ ಸೀರಿ ಹಳೇದಾಯಿತು ನೈಟಿ ಅಂತ ಹೊಸಾದು ಬಂತು. ಹೆಣ್ಮಕ್ಳು ನೈಟಿ ಹಾಕಿದ್ದು ನೋಡಿ, ಹೆಣ್ಮಕ್ಳು ನೈಟಿ ಹಾಕಿದ್ದು ನೋಡಿ ಸಾಧು ಮುತ್ಯ ಕಂಡಂಗೈತು. ಆ ಕಡೆ ಇವೆರಡು ಕಿವ್ಯಾಗ ಮುಗನಾಗಿದ್ದು ಅಂದ್ರೆ ಹೆಣ್ಮಕ್ಳು ತಿಳ್ಕೊಬೇಕಿಲ್ಲಂದ್ರೆ ಸಾಧು ಮುತ್ಯಗಳೇ ಸೇಮ್. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು ಈ ಕಲಿಯುಗದಾಗ, ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಇದ್ರ ಸುದ್ದಿ ಕೇಳ್ರಿ ಈಗ ಮುಂದೆ ಹಂಗದ. ತಾಳಿ ಕರ್ಮಣಿ ಹಳೇದಾಯಿತು ಬೋರ್ಮಳ ಅಂತ ಹೊಸಾದು ಬಂತು. ತಾಳಿ ಕರ್ಮಣಿ ಹಳೇದಾಯಿತು ಚೈನ್ಸರ ಅಂತ ಹೊಸಾದು ಬಂತು. ಈಗ ಚೈನ್ಸರ ಬಂದದಲ್ಲೇವ, ಆ ಚೈನ್ಸರ ಸುದ್ದಿ ನೋಡ್ರಿದು. ತಾಳಿ ಕರ್ಮಣಿ ಹಳೇದಾಯಿತು ಚೈನ್ಸರ ಅಂತ ಹೊಸಾದು ಬಂತು. ಕೊಳ್ಳಗ ಚೈನ್ಸರ ಹಾಕಿದ್ದು ನೋಡಿ, ಕೊಳ್ಳಗ ಚೈನ್ಸರ ಹಾಕಿದ್ದು ನೋಡಿ ಯಮಗಳಿಗೆ ಸರಪುಳಿ ಕಟ್ಟದಂಗೈತು. ನಮ್ಮ ಕಡೆಗೆ ಯಮಗಳಿಗೆ ಹಿಂಗೆ ಕಟ್ತಾರೆ ಅವು, ಅಟ್ಟೆ ವ್ಯತ್ಯಾಸ ಮತ್ತೇನಿಲ್ಲ. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು ಈ ಕಲಿಯುಗದಾಗ, ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು ಈ ಕಲಿಯುಗದಾಗ, ಫ್ಯಾಷನ್ ಕಾಲ ಶೋಕಿ ಕಾಲ, ಫ್ಯಾಷನ್ ಕಾಲ ಬಂದೇ ಬಿಟ್ಟಿತ್ತು. ಈ ಫ್ಯಾಷನ್ ಕಾಲದಾಗ ಏನೇನ ಬಂದು ಏನೇನ ಮರ್ತು ಹೋಗ್ಬಿಟ್ಟದೆ. ಯಾವ್ದು ಚಲೋ, ಹಿಂದಿನ ಚಲೋನ ಈಗಿನ ಚಲೋ ಅಂಥೇಳಿ ಅನ್ನಿಸ್ತದೆ ನನಗೆ. ಯಾವ್ದು ಚಲೋ? ಹಿಂದಿಂದ ಚಲೋ. ಹಿಂದಿನವ್ರದ್ದು ಶ್ರಮ ಸಂಸ್ಕೃತಿ ಇತ್ತು, ಬೆವರಿನ ಸಂಸ್ಕೃತಿ ಇತ್ತು. ಏನು ಬಂದರೂ ಒಂದು ರೊಟ್ಟಿ ಬಂದರೂ ಕಷ್ಟಪಟ್ಟ ಬರ್ತಿತ್ತು. ಇವತ್ತಿನವ್ರದ್ದು ಹಂಗಲ್ಲ. ಹೆಂಗೆ ಬಂದ್ಬಿಟ್ಟದೆ ಕಾಲ. ಕಲ್ಲು ಒರ್ಸಕ್ಕೆ ಇವು ಬಂದವು, ರಿಮೋಟ್ ಬಂದವು. ಅದನ್ನು ಚಾರ್ಜ್ ಮಾಡಿ ಇಟ್ಬಿಟ್ಟು ಕಲ್ಲೆಲ್ಲ ವರ್ಷ ಹೋಗಿ ಅಲ್ಲಿ ಕುಂದಿರ್ತದೆ ಅದು. ನೀವು ಹೋಗ್ರಿ ಬೆಂಗಳೂರಾಗ. ಹೀಗಾಗಿ ಏನು ಕೆಲಸ ಮಾಡಲಾರ್ದಕ್ಕೆ ಹೆಂಗಾಗ್ಯಾರ ಅಂತ ಕೇಳಿದ್ರೆ ಕಡ್ಲಿ ಹಿಟ್ಟಿನ ಚೀಲ ಆದಂಗೆ ಆಗ್ಯಾರ. ಕೆಲಸ ಮಾಡೋಂಗಿಲ್ಲ. ಶುಗರ್ ಅಂತ ಬರ್ತಾವೆ, ಬಿ ಪಿ ಅಂತ ಬರ್ತಾವೆ. 30 ವರ್ಷ ಆಗಿಲ್ಲ ಡಮಾರ್. ಯಾಕೆ ಬಂದವು ಎಲ್ಲ? ಹಿಂದಿನವ್ರು ಕುಟ್ತಿದ್ರು, ಬೀಸ್ತಿದ್ರು. ನೀವು ಮಾಡಿ ನೋಡ್ರಿ, ಕಡೆಗಲ್ಲ ಕಲ್ಲಿನಾಗ ಕೆಂಪು ಚಟ್ನಿ ಕುಟ್ರಿ ಎಷ್ಟು ರುಚಿ ಇರ್ತದೆ. ಅದನ್ನ ಮಿಕ್ಸರ್ನಾಗ ಹಾಕ್ರಿ, ರುಚಿ ಇರಂಗಿಲ್ಲ. ಕರೆಂಟಿಂದೆಲ್ಲ ಸುಟ್ಟು ಬಿಟ್ಟಿರ್ತೈತಿ, ಏನು ಉಳಿದಿರಂಗಿಲ್ಲ. ಅದಕ್ಕೆ ನಮಗೆ 108 ಕೊಡ್ತೀವಿ, 108 ಹೋಗಿರ್ತೀವಿ. ಯಾಕೆ ಬಂದದ್ದು ಇವತ್ತಿನ ಕಾಲ? ನಮ್ಮವ್ರು ಎಷ್ಟು ಚಂದ ಹಾಡ್ತಿದ್ರು, ಜೀವನ ಎಷ್ಟು ಚಂದ ಅನುಭವಿಸ್ತಾ ಇದ್ರು ಹಿರಿಯರು. ಇಲ್ಲೆಲ್ಲ ಕುಂತಾರೆ ನೋಡಿ, ಅಜ್ಜಿದಾರು ಇಳ್ಕಲ್ ಸೀರೆ ಉಟ್ಕೊಂಡು ಕುಂತಾರೆ, ಅಲ್ಲೊಬ್ಬ ಅಜ್ಜಿ ಕುಂತಾಳೆ ನೋಡ್ರಿ. ಇವನ್ನೆಲ್ಲ ನೋಡಿದ್ರೆ ಜೀವನ ಅನುಭವಿಸ್ಯಾರ ಅವರು. ಎಷ್ಟು ಚಂದ ಹಾಡ್ತಿದ್ರು ಅವರು. ಬೀಸುಕಲ್ ಬೀಸ್ಕೋ ಅಂತ ಹಾಡ್ತಿದ್ರಂತೆ. ಏನಂತ ಹೇಳಿ? ಸಂಗ ಮಾಡೇ ನೋವ ಲಿಂಗವಂತರ ಕೂಡ, ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ. ಎಷ್ಟು ಚಂದ ಹಾಡೋರು ಅವ್ರು. ಎಷ್ಟು ಚಂದ ಹಾಡೋರು. ಅಣ್ಣನ ಆರತ್ತ ತಮ್ಮನ ಮೂರತ್ತ, ಅಣ್ಣನ ಆರತ್ತ ತಮ್ಮನ ಮೂರತ್ತ, ನಮ್ಮಪ್ಪನತ್ತ 16 ಬರುವಾಗ. ಆಕಿ ಗಂಡನ ಮನೆಗೆ ಅವ್ರ ತವ್ರ ಮನೆ ಎತ್ತು ಬಂದಾವಂತ. ನಮ್ಮಪ್ಪನತ್ತ 16 ಬರುವಾಗ,
ನನ್ನೂರ ಭೂಮಿ ನಡಿಗ್ಯಾವ ಕೋಲ. ಹಿಂಗೆ ಹಾಡ್ಕೊಂತ ಒಂದೊಂದು ಬುಟ್ಟಿ ಜೋಳ ಬೀಸ್ತಿದ್ರಂತ. ಹಾಂ, ಎಂಥ ಬದುಕ್ರಿ ಅದು. ಹಾಂ, ಎಷ್ಟು ಅದ್ಭುತ ಬದುಕು, ಎಷ್ಟು ಶ್ರೇಷ್ಠ ಬದುಕು. ಹೇಳ್ತಾರೆ, ಇಬ್ರು ಕುಂತು ಬೀಸಾಕತ್ರ ಕಾಲು ಚಾಚ್ಕೊಂಡು ಹಿಂಗೆ ಹೇಳ್ತಾರೆ ಅವರು. ಎಷ್ಟು ಚಂದ ಹಾಡ್ತಾರೆ ಅಂತ ಕೇಳಿದ್ರೆ, ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ, ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ, ನಾಗರ ಹೆಡೆಯಂತ ಜಡಯಾಡಿ. ಗೌರವ ಹೇಳಕತ್ತಾಳ. ನಾಗರ ಹೆಡೆಯಂತ ನಡವಾಡಿ ಗೌರವ, ನಿನ್ನ ಗೂಡಾಡಿ ದಣಿಯೇನ ಕೋಲ. ಹಾಡೋದು ಬೀಸೋದು ಈ ಕಡೆ ಹಿಟ್ಟು ರೆಡಿ, ಆ ಕಡೆ ದೇಹ ರೆಡಿ. ಕೊನೆಗೆ ಹೇಳ್ತಾಳಕಿ, ಆಗ್ಯಾವ ನನ್ನ ಜೋಳ, ಆಗ್ಯಾವ ನನ್ನ ಜೋಳ, ತೀರಿಲ್ಲ ನನ್ನ ಹಾಡ, ಸಾಕ ಗೌರವ್ವ ಕೈ ಬೀಡು ನನ್ನ ಮನೆಯ, ಸಾಕ ಗೌರವ್ವ ಕೈ ಬೀಡು ನನ್ನ ಮನೆಯ, ಜ್ಞಾನದತ್ಯವ್ವ ಬೈದಾಳ ಕೋಲ. ಯಾಕೆ ಅತ್ತಿ ಮನೆ ಸೊಸೆ ಆಕಿ ಹಾಡ್ಕೊಂತ ಬೀಸ್ಕೊಂತ ಕುಂತ ಅಂದ್ರೆ ನಮ್ಮ ಅತ್ತಿ ನನ್ನ ಡಿಸಿದ್ದಂಗದಳ. ಹೌದಲ್ರಿ? ಎಷ್ಟು ಚಂದ ಹಾಡೋರು, ಎಷ್ಟು ಚಂದ ಜೀವನ ಅನುಭವಿಸೋರು ನಮ್ಮ ರೈತರು. ಇಲ್ಲೆಲ್ಲ ರೈತರು ಕುಂತಾರ, ಎಷ್ಟು ಚಂದ ಹಂತಿ ಹೊಡೆಯವರು. ಹಂತಿಯ ಹೊಡಿವಾಗ ಎಂತನ ನೆನಿಬೇಕ, ಗೌರಿ ಮುಂದಿರುವ ಗಣಪಗೋ. ಹೌದಲ್ರಿ ಅಜ್ಜಾರ? ಗೌರಿ ಮುಂದಿರುವ ಗಣಪನ ನೆನೆದರ ರಾಸಿಗೆ ಹುಲುಸು ಕೊಡುತ್ತಾನೋ. ಈ ದಾಟಾಗ ಹೊಡ ಬೆಳತನಕ ಎತ್ತು ಕಟ್ಟಿ ಮಾಡ್ತಿದ್ರಿ ರಾಸಿ, ರೂಲ್ ಹೊಡಿತಿದ್ರಿ, ರಾಸಿ ಮಾಡ್ತಿದ್ರಿ. ಎಷ್ಟು ಚಂದ ಹಾಡ. ಬಂತನಾಳ ಶರಣರಿಗೆ ಬರತೀನಂತೇಳಿದ್ದೆ. ಎಷ್ಟು ಚಂದ ಹಾಡ್ತಿದ್ರು. ಬಂತನಾಳ ಶರಣರಿಗೆ ಬರತೀನಂತೇಳಿದ್ದೆ, ಇರ್ತಾರಿಲ್ಲೇನೋ ಮಠದಾಗ, ಇರ್ತಾರಿಲ್ಲೇನೋ ಮಠದಾಗ ಶರಣರು, ಕೊಡ್ತಾರಿಲ್ಲೇನೋ ಗುರು ಬೋಧೋ. ಬೆಳತನಕ ಹಾಡವ್ರು, ಬೆಳತನಕ ಹಾಡಿ 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 ಹಾಡ್ಕೊಂತ. ಇವತ್ತಿನ ರಾಶಿಯಲ್ಲಿ ಬಂದವ ಅಂತ ಕೇಳಿದ್ರೆ ಹೈವೇದಾಗ ಹಾಕಿಬಿಟ್ಟಿರ್ತಾರೆ ಅವನ್ನ. ಹೈವೇದ ತೊಗರಿ ಜೋಳ ಎಲ್ಲ ಹಾಕಿಬಿಡೋದ. ಅವು ಬಸ್ ಹಾದಕ್ಕೋರಿ ಅದ್ರ ಮ್ಯಾಗ. ಬಸ್ ಬರ್ಬೇಕಾದ್ರೆ ಏನು ಚಲೋ ರೋಡ್ನಾಗ ಬಂದಿರ್ತಾವನ, ಎಲ್ಲೆಲ್ಲಿ ಬಂದಿರ್ತಾವ ಗೊತ್ತಿರ್ತೈತಿ ನಿಮಗೆ. ಅವು ಹಾದ ಬೆಳಗ್ಗೆ ಮುಂದೆ ಒಗ್ಗರಣೆ ಹಾಕೋದು ಹತ್ತಂಗಿಲ್ಲ. ಅರ್ಥ ಆಗಿರ್ಬೇಕು ನಿಮಗೆ ಯಾಕಿದ್ನ ಹೇಳಕತ್ತೀನಿ ಅಂತ ಕೇಳಿದ್ರೆ. ನಮ್ಮ ರಾಶಿ ರಸ್ತೆಗೆ ಬಂದವು, ಹಾಡೋಗ್ಯಾವ, ಎಲ್ಲ ಹೋಗ್ಯಾವ, ಕುಟ್ಟುದು ಹೋಗ್ಯದ, ಬೀಸೋದು ಹೋಗ್ಯದ. ತಾಯಂದ್ರೆ ಅದಕ್ಕೆ ನಾನಾ ರೋಗ ಬರಕತ್ತಾವು. ಅದಕ್ಕೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಏನಾಗಬೇಕಾಯ್ತು, ಕನ್ನಡದ ಸಂಸ್ಕೃತಿ. ಹೆಂಗಿದ್ರು ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ. ಅವರ ಲಕ್ಷ್ಯ ಕೊಟ್ಟು ಕೇಳ್ರಿ, ಹೆಂಗೆ ಮಕ್ಕಳನ್ನ ಬೆಳೆಸ್ತಿದ್ರು, ಚಲೋ ಊಟ ಮಾಡ್ತಿದ್ರು. ಕುಸುಬಿ ಎಣ್ಣೆ, ಶೇಂಗಾದ ಎಣ್ಣೆ, ಪುಂಡಿ ಪಲ್ಯದಾಗ ಒಂದಿಟ್ಟು ಕುಸುಬಿ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಮುಟ್ಟಿದವ್ರ ಕೈ ಘಮ ಘಮ ಅಂತಿತ್ತು. ಇವತ್ತು ಪುಂಡಿ ಪಲ್ಯ ಮಾಡಿಬಿಟ್ರಿ ಇನ್ನೊಂದು ತರಬೇಡವ ಅಂತ. ಹೆಂಗಾಗ್ಯದ ಇವತ್ತು ನಮ್ಮ ವ್ಯವಸ್ಥೆ. ಯಾಕೆ ನಾ ಇದನ್ನ ಹೇಳಕತ್ತೀನಿ, ನುಚ್ಚ ಹಾಕಿ, ಶೇಂಗಾ ಕಾಳು, ಕಡ್ಲಿ ಕಾಳು ಹಾಕಿ, ಏನ್ರಿ ಹೌದಲ್ಲ, ಹಾಕಿ ಪುಂಡಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಹಚ್ಕೊಂಡು ಹೊಡೆದ್ರೆ ಏನ್ರಿ, ಏನು ಊಟ. ಅದಕ್ಕೆ ನಾನು ಹೇಳೋದು ತಾಯಂದರೆ, ಜೀವನ ಅನುಭವಿಸ್ಬೇಕು. ಇಲ್ಲಿ ರೋಣ ತಾಲೂಕು ಅಂತೇಳಿ ಬರ್ತದೆ, ಗದಗ ಜಿಲ್ಲೆ ರೋಣ ತಾಲೂಕು. ಮಕ್ಕಳಿಗೆ ಹೇಳ್ಬೇಕು, ನಿಮ್ಮ ಕರ್ನಾಟಕ ಮಾತೆ ಫೋಟೋ ಇದೆ ಇಲ್ಲ, ಕನ್ನಡಾಂಬೆ ಫೋಟೋ ಇದೆ ಇಲ್ಲ, ಆ ಫೋಟೋ ಯಾರು ತೆಗೆದ್ರು ಅನ್ನೋದು ಕೇಳಕತ್ತೀನಿ. ನಾನು ಇನ್ನು ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ಆ ಫೋಟೋ ಯಾರು ಮೊದಲು ಬಿಡಿಸಿದ್ರು ಅಂತ ಕೇಳಿದ್ರೆ, ನಮ್ಮ ಕರ್ನಾಟಕವನ್ನು ಯೂನಿಫಿಕೇಷನ್ ಆಫ್ ಕರ್ನಾಟಕ ಏಕೀಕರಣವನ್ನು ಮಾಡಿದಂಥ
ಹೋರಾಟಗಾರರಲ್ಲಿ ಯಾರಂತ ಕೇಳಿದ್ರೆ ಮೊಟ್ಟ ಮೊದಲು ನಮ್ಮ ಕರ್ನಾಟಕ ಅಂತಿದ್ದಿಲ್ಲ, ಏನಂತಿದ್ರು? ಮೈಸೂರು ಅಂತ ಕರಿತಾ ಇದ್ರು. ಆ ಮೈಸೂರನ್ನು ಕರ್ನಾಟಕ ಅಂತೇಳಿ ಹೆಸರಿಟ್ಟವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಹಿರಿಯರು. ಆಲೂರು ವೆಂಕಟರಾಯರು, ಹುಯಿಲಗೋಳು ನಾರಾಯಣರಾಯರು. ಆ ಮಾಲಿಕೆಯಲ್ಲಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ರೋಣ ತಾಲೂಕಿನ ದೊಡ್ಡಮೇಟಿ ಅಂದಾನಪ್ಪನವರು ಬರ್ತಾರೆ. ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರವನ್ನು ಮೊಟ್ಟ ಮೊದಲು ಬಿಡಿಸಿಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಕರ್ನಾಟಕಕ್ಕೆ ದೊಡ್ಡಮೇಟಿ ಅಂದಾನಪ್ಪನವರು. ನೀವೆಲ್ಲ ಮಕ್ಕಳು ನೆನ್ಪಿಟ್ಕೋಬೇಕಿದ್ದೇನೆಲ್ಲ. ಕನ್ನಡಾಂಬೆಯ ಚಿತ್ರವನ್ನು ಬಿಡಿಸಿಕೊಟ್ರು. ಇದು ನಮ್ಮ ಕನ್ನಡ ಮಾತೆಯ ಚಿತ್ರ. ತಾಯಂದ್ರೆ ಎಷ್ಟು ನೀವು ಎಲ್ಲದ್ರಾಗೂ ನಿಮ್ದ ನೋಡ್ರಿ. ಕನ್ನಡಪ್ಪ ಅಂತೇಳಿ ಎಲ್ಲಿ ಅನ್ನಂಗಿಲ್ಲ. ಏನಂತಾರೆವ್ವ? ಏನಂತ ನಿಮ್ದ ಹೆಸರು ಎಲ್ಲದ್ರಾಗ. ನೀವು ಘೋಷಣೆ ಮಾಡ್ಬೇಕಾರೆ ಅಂತೀರಿ ನೋಡಿ, ಏನಂತೀರಿ? ಜೈ ನಮ.